ಈಗ ಎಷ್ಟೋ ಜನರ ಕನಸು ಅಂತಂದರೆ ಮನೆ ಕಟ್ಟಬೇಕು ಅನ್ನುವಂಥದ್ದು. ಆ ಒಂದು ಮನೆ ಕಟ್ಟಬೇಕು ಅಂಥೇಳಿ ಎಷ್ಟೆಲ್ಲ ಪರಿಶ್ರಮ ಹಾಕಿ ತಮ್ಮ ಜೀವನದ ಪೂರ್ತಿ ದುಡಿದಿರುವಂಥ ಹಣವನ್ನು ಅಲ್ಲಿ ಕೂಡಿಸಿ ಅಥವಾ ಸಾಲವನ್ನೋ ಮಾಡಿ ಮನೆ ಕಟ್ತಾರೆ. ಆದರೆ ಮನೆ ಒಳಗೆ ಹೋಗಿ 1 ವರ್ಷದ ಒಳಗಡೆ ಅವರು ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ತುಂಬ ಘಟನೆಗಳು ನಡೆದು ಹೋಗ್ಬಿಡುತ್ತೆ. ಹಾಗಾದರೆ ಮನೆ ಒಳಗೆ ಹೋಗ್ತಿದ್ದಾರೆ ಅಂತಂದರೆ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಮನೆ ಕಟ್ಟಿನೂ ಕೂಡ ಅವರು ಖುಷಿಯಾಗಿರ್ತಾ ಇಲ್ಲ ಅಂತಂದರೆ ಅಲ್ಲಿ ಏನು ಅಂಥದ್ದು, ಆ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಇವತ್ತು ಗುರುಗಳ ಹತ್ರ ಮಾತಾಡ್ತಾ ಹೋಗೋಣ. ಗುರುಗಳೇ, ಮನೆ ಕಟ್ಟೋದೇ ಖುಷಿಯಾಗಿರಬೇಕು ಅಂತೇಳಿ, ಆದರೆ ಮನೆ ಒಳಗೆ ಹೋಗ್ತಿದ್ದಂತೆ ಇಂಥ ಘಟನೆಗಳು ಯಾಕೆ ಆಗ್ತವೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಲೆಕ್ಕ ಇದೆ, ಒಂದು ಏರೋ ಲೆಕ್ಕ, ಇಳಿಯೋ ಲೆಕ್ಕ, ಮ್ಯಾಥಮೆಟಿಕ್ಸ್. ಜೀವನ ಅಂತಕ್ಕಂಥದ್ದು ಏರೋದು ಇಳಿಯೋದು ಅಂದರೆ ಒಬ್ಬ ಮನುಷ್ಯ ಮನೆ ಕಟ್ಟಬೇಕು, ಇಲ್ಲ ಏರಬೇಕು, ಇಲ್ಲ ಇಳಿಬೇಕು. ಇದು ಎರಡನ್ನ ತೋರಿಸೋದು ಮನೆ ಅಂತ ಎಷ್ಟು ಜನ ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಆದರೂ ನಾವು ಮನೆ ಏನಕ್ಕೆ ಕಟ್ಟಬೇಕು ಅಂದರೆ ವಾಸ ಮಾಡೋಕ್ಕೆ ಕಟ್ಟಬೇಕು, ಜನಕ್ಕೆ ತೋರ್ಸೋಕ್ಕೋಸ್ಕರ ಕಟ್ಟಬೇಕು, ಅಥವಾ ಮಕ್ಕಳು ಮದುವೆ ಮಾಡೋದು ಕಟ್ಟಬೇಕು, ಹಲವಾರು ಕಾರಣಗಳನ್ನು ಮನೆ ಕೊಟ್ಟು ಕಟ್ತಾರೆ. ಆದರೆ ಅವ್ರು ಅಂದ್ಕೊಂಡಿದ್ದ ಆ ಮನೇಲಿ ಏನೂ ಸಕ್ಸಸ್ ಆಗ್ಬೇಕಾದ್ರೆ ಕೆಲವರು ತುಂಬ ಕಷ್ಟ ಆಗುತ್ತೆ. ಪೂರ್ಣವಾಗಿ ಕಳ್ಕೊಳ್ಳೋ ಮಟ್ಟಕ್ಕೂ ಬಂದ್ಬಿಡ್ತಾರೆ. ಇದು ಬೇಕಾದಷ್ಟು ಕಡೆ ಆಗತ್ತೆ. ಯಾಕೆ ಈ ರೀತಿ ಆಗಬೇಕು? ಮನೆ ಕಟ್ಟೋದು ಒಳ್ಳೆಯದಾಗಿ ಚೆನ್ನಾಗಿರಬೇಕು ಅಂತ. ಹೌದು. ಬಟ್ ಮನೆಯಿಂದ ಘಟನೆಗಳು ನಡೆಯುತ್ತೆ ಅಂದರೆ ರೋಡಲ್ಲಿ ಆಕ್ಸಿಡೆಂಟ್ ಆಗುವಂಥ ವಿಚಾರಕ್ಕಿಂತ ಹೆಚ್ಚಿನ ಆಕ್ಸಿಡೆಂಟ್ ಮನೆಯೊಳಗಡೆ ನಡೆಯುತ್ತೆ. ರೋಡಲ್ಲಿ ಆಗೋದು ಓಕೆ, ಅದು ಗೊತ್ತು, ಅಕಸ್ಮಾತ್ ಅಂತ ಹೇಳ್ತೀವಿ. ಬಟ್ ಮನೆಯಲ್ಲೇ ಆ ರೀತಿ ಘಟನೆ ಆಗೋದೇ ಆದರೆ ಒಂದು ಸಣ್ಣ ಕ್ಲೂವನ್ನು ಮೊದಲೇ ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಮನೆಯಲ್ಲಿ ಘಟನೆ ನಡೆದ್ರೆ ಏನು ನಡೆಯುತ್ತೆ, ಅದು ಯಾಕೆ ನಡೆಯುತ್ತೆ, ಅದು ಮೊದಲು ಕ್ಲೂ ತಗೋಬೇಕು. ಏನದು? ನಕ್ಷತ್ರ ಅಂತಕ್ಕಂಥದ್ದು ಜೋರಾಗಿದ್ದೋ ಸ್ವಾಮಿ ಒಂದು ಕಾಲದಲ್ಲಿ, ಬರ್ತಾ 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 ಡೌನ್ ಆಗ್ತಾ ಇದ್ದೀವಿ ಅಂತ ಒಂದು ಭಾಗ. ಇದು ನಕ್ಷತ್ರ ದೋಷದಿಂದ ಇಳಿಯೋದಿದು. ಒಂದು ಮಗುವಿನ, ಒಂದು ಮಗನ, ಅಳಿಯನ, ಸೊಸೆಯ, ಹೆಂಡತಿಯ, ಗಂಡನ, ಬೀಗರಾಗಿರ್ಬೋದು, ಯಾವುದೇ ಆಗಿರ್ಬೋದು, ಸಂಬಂಧದಲ್ಲಿ ಒಂದು ನಕ್ಷತ್ರ ಆ ಮನೆಯಿಂದ ಈ ಮನೆಗೆ ಪಾಸಾದರೆ, ಅಂದರೆ ಹೆಣ್ಣು ತರೋದು ಕೊಡೋದು, ಅಥವಾ ಮಗು ಹುಟ್ಟೋದು, ಅಥವಾ ಸೊಸೆ ಬರೋದು, ಅಥವಾ ಅಳಿಯ ಬರೋದು, ಅಥವಾ ಬೀಗರು ಆ ಮನೆಗೆ ಈ ಮನೆಗೆ ಬಂದು ಹೋಗೋದು, ಈ ರೀತಿ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಈ ನಕ್ಷತ್ರದಲ್ಲಿ ಆ ಮನೆ ಪ್ರವೇಶ ಮಾಡಿದಾಗ ಹೆಣ್ಣು ತಂದೋ ಕಣೆಯ ಮನೆಯೇ ಏನೋ ಒಂದು ಆಗೋಯ್ತು ಮೈನಸ್, ಆ ಹೆಣ್ಣು ಬಂದ ಮೇಲೆ ತುಂಬ ಚೆನ್ನಾಗಾಯಿತು ಪ್ಲಸ್ ಇದೆಯಲ್ಲ. ಹೌದಿದೆ. ಯಾಕೆ ಮತ್ತೆ ಎಲ್ರಿಗೂ ಇದು ಸಿಗ್ತಲ್ಲ ಈ ಬಂಪರ್ ಲಾಟ್ರಿ? ಎಲ್ರಿಗೂ ಬೇಕಲ್ಲಮ್ಮ? ಹೌದು ಗುರುಗಳೇ, ಬೇಕು. ಶ್ರೀಮಂತಿಗೆಯಾಗಿ ಚೆನ್ನಾಗಿರಬೇಕು ಅಂತಲೇ ಮದುವೆ ಮಾಡ್ಕೊಳ್ಳೋದು, ಮಗು ಮಾಡ್ಕೊಳ್ಳೋದು, ಮನೆ ಕಟ್ಟೋದು. ಇವು ಮೂರಕ್ಕೂ ಒಂದೇ ನಕ್ಷತ್ರ ದೋಷ ಇದ್ದಾಗ ನಿಮ್ಮನ್ನ ಇಳಿಸ್ಬಿಡುತ್ತೆ. ಹಾಗಿದ್ದೋ ಹೀಗಾಗಿದ್ದೀವಿ, ಇದು ನಕ್ಷತ್ರ ಪ್ರಭಾವ. ಘಟನೆಗಳು ನಡೆಯೋದಕ್ಕೆ ಆ ಹುಟ್ಟಿದ ದಿನದ ತಿಥಿ ಯಾವುದು ಅಂತಕ್ಕಂತಹ ಒಂದು ಲೆಕ್ಕ. ಇದೇನು ಮಾಡುತ್ತೆ ಅಂದರೆ ಮನೆಯಲ್ಲಿ ಘಟನೆಗಳನ್ನು ನಡೆಸೋದಕ್ಕೆ ತಿಥಿ ಕಾರಣ ಆಗತ್ತೆ. ನಕ್ಷತ್ರಕ್ಕೂ ತಿಥಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು ನಮ್ಮನ್ನು ಎಚ್ಚರಿಕೆ ಕೊಡೋದಕ್ಕೇ ತಿಥಿ, ನಕ್ಷತ್ರ, ವಾರ, ಯೋಗ, ಕರಣ ಅಂತ 5 ಭಾಗಗಳಾಗಿರ್ತಕ್ಕಂಥ ಪಂಚಾಂಗ, 5 ಅಂಗಗಳು. ಇದನ್ನು ನಾವು ಪಂಚಾಂಗ ಏನು ಅಂದರೆ ಶಾಸ್ತ್ರ ಹೇಳಕ್ಕೆ ಕೇಳಕ್ಕೆ ಅಂತ ತಿಳ್ಕೊಂಡಿದ್ದೀವಿ ಹೊರತು ಆ 5 ಅಂಗಗಳು ಯಾವುದು ಅಂತ ಕೇಳೋರಿಗಂತೂ ಗೊತ್ತಿಲ್ಲ ಅನ್ನೋ ವಿಚಾರನೇ ಹೇಳ್ಬೋದು. ಹೌದು. ಆಮೇಲೆ ಹೇಳೋ ಮಹಾನುಭಾವರುಗಳು, ಗಣಪಂಡಿತರುಗಳು ವರ್ಣನೆ ಕೊಡಬೇಕು. ಪಂಚಾಂಗ ಶಾಸ್ತ್ರ ಯಾಕೆ ಹೇಳಬೇಕು, ನೀವು ಯಾಕೆ ಕೇಳಬೇಕು? ಇಲ್ಲ, ಅವ್ರು ಹೇಳೋದು ಇಲ್ಲ, ಅವ್ರು ಕೇಳೋದು ಇಲ್ಲ. ಇವ್ರಿಗೆ ಗೊತ್ತಿರೋದೊಂದೇ ಶಾಸ್ತ್ರ ಕೇಳ್ತೀವಿ ಅಂತ. ಹೀಗಾಗಿ ನಮ್ಮಲ್ಲಿ ಈ ಮೌಢ್ಯತೆಯಿಂದ ದುರಂತಗಳು ನಡೆಯೋದಕ್ಕೆ ತುಂಬ ಮೂಲ ಕಾರಣ ಇದೆ ಅಂತ ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ